ಈ ಡೇಟಿಂಗ್ ಆ್ಯಪ್ ಅಂತ ಸುಮಾರು ಆ್ಯಪ್ಗಳು ಬಂದಿದೆ. ಡೇಟಿಂಗ್ ಆ್ಯಪು, ಅದೇ ಆಂಟಿ ಆ್ಯಪ್ ಅಂತೆ, ಅದೇನೋ ಲವ್ ಬೈಟ್ ಆ್ಯಪ್ ಅಂತೆ, ಆ ಥರ ಸುಮಾರು ಆ್ಯಪ್ಗಳಿದೆ. ಈ ಆ್ಯಪ್ಗಳಿಂದ ಎಲ್ಲ ಯುವತಿಯರೂ ಹಾಳಾಗ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣದಿಂದ ನಾನು ಡಾಕ್ಟರ್ JNS ಅಂತ ಬೆಂಗಳೂರು ಉಪಾಧ್ಯಕ್ಷರು. ಇವತ್ತು ಏನು ನಾವು ಪ್ರೆಸ್ ಮೀಟ್ ಕರೆದಿರೋದು ಅಂತಂದರೆ, ಈ ಆ್ಯಪ್ ಮೂಲಕ ನಾವು ಬ್ಯಾನ್ ಮಾಡಬೇಕು ಅಂತ ಹೋರಾಟ ಒಂದು ಹಮ್ಮಿಕೊಂಡಿದ್ವಿ. ಇವತ್ತು ಫ್ರೀಡಮ್ ಪಾರ್ಕ್ ಹತ್ರ ಆ ಹೋರಾಟನೂ ನಾವು ಮಾಡಿದ್ವಿ. ಏನಕ್ಕೆ ಉದ್ದೇಶ ನಾವು ಹೇಳ್ತಾ ಇರೋದಂದರೆ, ಈ ಡೇಟಿಂಗ್ ಆ್ಯಪ್ ಅಂತ ಸುಮಾರು ಆ್ಯಪ್ಗಳು ಬಂದಿದೆ. ಡೇಟಿಂಗ್ ಆ್ಯಪು, ಅದೇ ಆಂಟಿ ಆ್ಯಪ್ ಅಂತೆ, ಅದೇನೋ ಲವ್ ಬೈಟ್ ಆ್ಯಪ್ ಅಂತೆ, ಆ ಥರ ಸುಮಾರು ಆ್ಯಪ್ಗಳಿದೆ. ಈ ಆ್ಯಪ್ಗಳಿಂದ ಎಲ್ಲ ಯುವತಿಯರೂ ಹಾಳಾಗ್ತಾ ಇದ್ದಾರೆ. ಇವತ್ತು ಶಾಲೆ ಮಕ್ಕಳು ಸಹ ಹಾಳಾಗ್ತಾ ಇರೋದು. ಕಾಲೇಜ್ ವಿದ್ಯಾರ್ಥಿಗಳು, ಆಮೇಲೆ ಮನೆಯಲ್ಲೇ ಅಷ್ಟೇ, ಗಂಡಸುಗಳು ಅಷ್ಟೇ, ಬೇರೆ ವಿದ್ಯಾರ್ಥಿಗಳು ಅಂತಲ್ಲ, ಯುವಕರು ಅಷ್ಟೇ, ಇಲ್ಲ ಮದುವೆ ಆಗಿರೋರು ಅಷ್ಟೇ, ಪ್ರತಿಯೊಬ್ಬರೂ ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಟಿ ಆ್ಯಪ್ ಅಂತೆ, ಅದೇನೋ ಅಂಕಲ್ ಆ್ಯಪ್ ಅಂತೆ, ಅದೇನೋ ಲವ್ ಆ್ಯಪ್ ಅಂತೆ, ಅನೇಕ ರೀತಿ ಆ್ಯಪ್ಗಳು, ಮತ್ತು ಆನ್ಲೈನ್ ಅದೇನೋ ಗೇಮ್ಗಳಂತೆ. ಇದರಿಂದ ಅವರು ಓದೋ ಕಡೆ ಗಮನನೇ ಸೆಳೀತಾ ಇಲ್ಲ. ಎಲ್ಲರ ಕಡೆಯಿಂದಲೂ ಸುಮಾರು ಏನಾಗಿದೆ, ಈಗ ಕಳ್ತನಗಳು ಜಾಸ್ತಿ ಆಗ್ತಾ ಇರೋದು. ಏನಕ್ಕೆ ಅಂದರೆ ದುಡ್ಡು ಬೇಕು, ಅದಕ್ಕೆ ಆ್ಯಪ್ಗೆ ಇಷ್ಟು ಕಟ್ಟಬೇಕಂತೆ. ಮನೇಲಿ ಬಂದ್ಬಿಟ್ಟು ಮಕ್ಕಳು ಹೇಳೋಕ್ಕಾಗಲ್ವಲ್ಲ, ಇಂಥ ಆ್ಯಪ್ ಯೂಸ್ ಮಾಡ್ತಾಯಿದ್ದೀನಿ ಅಂತ. ಬೇರೆ ಏನೋ ಸುಳ್ಳು ಹೇಳೋದು, ಕೊಟ್ಟಿಲ್ಲ ಕಳ್ತನ ಮಾಡೋದು, ಇದರಲ್ಲಿ ತುಂಬ ಜನಕ್ಕೆ ತೊಂದರೆ ಆಗಿದೆ. ಹಲವಾರು ಕಡೆ ತೊಂದರೆ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಗಮನವೂ ಓದೋ ಕಡೆ ಸೆಳಿತಾನೆ ಇಲ್ಲ. ಮುಂಚೆ ಇರೋಂಥ ಸ್ಟೂಡೆಂಟ್ಗಳು ಓದೋದಾಗಲಿ, ಆ ಥರ ಪರ್ಸೆಂಟೇಜ್ ನೀವು ಎಲ್ಲೇ ನೋಡಿದ್ರೂ ಇವತ್ತು ಎಲ್ಲ ಕಡೆನೂ ಅದು ಕಮ್ಮಿ ಇದೆ. ಆ ಒಂದು ಮೂಲಕ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದಿಂದ ನಾವು ಮಾತಾಡೋ ಒಂದು ಯೋಚನೆ ಮಾಡಿದಾಗ, ಈ ಆ್ಯಪ್ ಮೂಲಕ ಅನೇಕ ಜನರಿಗೆ ತೊಂದರೆ ಆಗ್ತಾಯಿದೆ ಮತ್ತು ವಿದ್ಯಾರ್ಥಿಗಳೆಲ್ಲ ಹಾಳು ಮಾಡ್ತದೆ. ಅನೇಕ ಜನ ಇದರಿಂದ ಏಡ್ಸ್ಗಳು ಹೆಚ್ಚಾಗ್ತಾ ಇದೆ. ಹಿಂಗೇನೆ ಹೋಗ್ತಾ ಇದ್ರೆ ಅಲ್ಲಿ ಇಲ್ಲಿ ಒಬ್ಬರು ಇಬ್ಬರು ಅಂತ, ಅದರಲ್ಲಿ OR ರೂಮು, ಆ ರೂಮು, ಈ ರೂಮು ಅಂದ್ಕೊಂಡು ಈ ಆ್ಯಪ್ಗಳನ್ನ ಆನ್ಲೈನ್ ಬೆಟ್ಟಿಂಗ್ ಥರ ದಂಧೆ ಆಗ್ಬಿಟ್ಟಿದೆ ಇದೊಂದು. ಇದನ್ನು ನಿಲ್ಲಿಸಬೇಕು ಅಂತಲೇ ಇವತ್ತು ನಮ್ಮ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದವರು ಇವತ್ತು ನಾವು ಹೋರಾಟ ಮಾಡಿದ್ವಿ ಫ್ರೀಡಮ್ ಪಾರ್ಕ್ ಹತ್ರ. ಯಶಸ್ವಿ ಆಗಿದೆ. ನಾವು ಮುಖ್ಯಮಂತ್ರಿಗಳನ್ನ ಸರ್ಕಾರ ಕೇಳೋದಿಷ್ಟೇ, ದಯವಿಟ್ಟು ಈ ಆ್ಯಪ್ಗಳನ್ನೆಲ್ಲ ನೀವು ಬ್ಯಾನ್ ಮಾಡಬೇಕು. ಏನಕ್ಕೆ ಬ್ಯಾನ್ ಮಾಡಬೇಕು ಅಂತ, ಇದರಿಂದ ಎಲ್ಲ ವಿದ್ಯಾರ್ಥಿಗಳು, ಯುವಕರುಗಳು ಸುಮಾರು ಕರ್ನಾಟಕದಲ್ಲಿ ಎಲ್ಲ ಹಾಳಾಗ್ತಾ ಇದ್ದಾರೆ. ಸೊ ಈ ಆ್ಯಪ್ನ ನೀವು ದಡಿದ್ರೆ ಅವ್ರ ವಿದ್ಯಾಗಳ ಬಗ್ಗೆ ಗಮನ ಕೊಡ್ತಾರೆ. ಮನೇಲಿ ನಾನು ಹೇಳೋದು ಇಷ್ಟೇ ಎಲ್ಲರಿಗೂ, ನಿಮ್ಮ ಮಕ್ಕಳ ಕೈಯಲ್ಲಿ ಫೋನ್ಗಳನ್ನ ಕೊಡೋಕೆ ಹೋಗಬೇಡ್ರಿ. ಅವ್ರ ಫೋನ್ಗಳು ತೊಗೊಂಡ್ರೆ ಏನು ಮಾಡ್ತಾರೆ ನಿಮ್ಗೆ ಗೊತ್ತಾಗಲ್ಲ. ದಯವಿಟ್ಟು ಫೋನ್ಗಳನ್ನ ಕೊಡೋಕೆ ಹೋಗಬೇಡ್ರಿ. ಮೇಯ್ನಾಗಿ ಹೇಳೋದು, ನಾನು ಸರ್ಕಾರಕ್ಕೆ ಮನವಿ ಮಾಡೋದು, ಈ ಆ್ಯಪ್ನ ದಯವಿಟ್ಟು ನೀವು ಇದನ್ನು ಬ್ಯಾನ್ ಮಾಡಲೇಬೇಕು. ಇವತ್ತು ನಾವು ಹೋರಾಟ ಮಾಡಿದ್ದೀವಿ. ನಾಳೆ ಹೋಗಿ ನಾವು ಮುಖ್ಯಮಂತ್ರಿ ಅವ್ರನ್ನೆಲ್ಲ ಮತ್ತೆ ನಾವು ಭೇಟಿ ಮಾಡ್ತೀವಿ. ಭೇಟಿ ಮಾಡಿ ನಾವು ಮನವಿ ಪತ್ರನೂ ಕೊಡ್ತೀವಿ. ಮನವಿ ಪತ್ರ ಎಲ್ಲ ಕೊಟ್ಟಿನೂ ನಮ್ಮ ಈ ಆ್ಯಪ್ನ ಅವರೇನೋ ಬ್ಯಾನ್ ಮಾಡಿಲ್ಲ ಅಂತಂದರೆ, ನೆಕ್ಸ್ಟ್ ನಾವು ನಮ್ಮ ಹಿರಿಯ ರಾಜ್ಯಾಧ್ಯಕ್ಷರು ಅವರ ಒಂದು ಏನು ಹೇಳ್ತಾರೋ ಅದ್ರ ಪ್ರಕಾರ ಮುಂದಿನ ಕ್ರಮ ನಾವು ತಗೊಳ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓದಿ, ನಿಮಗೆ ಕಾಲೇಜಿಗೆ ಸ್ಕೂಲಿಗೆ ಕಳಿಸ್ತಿರೋದು ಓದೋಕ್ಕೆ, ಅದ್ರ ಕಡೆ ಗಮನ ಕೊಡಿ. ಅದು ಬಿಟ್ಬಿಟ್ಟಿದ್ದು ಯಾವುದೋ ಆ್ಯಪ್ಗಳು, ಆ್ಯಪ್ಗಳನ್ನ ನಂಬ್ಕೊಂಡು ನೀವು ಯಾಕೆ ಜೀವನಗಳು ಹಾಳು ಮಾಡ್ಕೊತಾ ಇದ್ದೀರಾ? ಮುಖ ಪರಿಚಯ ಇಲ್ದಿರ್ತಾರೆ, ಏನೋ ಮುಖ ಪರಿಚಯ ಇಲ್ದಿರ್ತಾರೆ, ಸ್ನೇಹ ಮಾಡ್ತೀರಾ, ಅಲ್ಲಿಂದ ಮೋಸ ಆಗುತ್ತೆ. ನಿಮ್ಮ ಭವಿಷ್ಯಗಳು ಹಾಳು ಮಾಡ್ಕೊತೀರಾ. ಭವಿಷ್ಯಗಳು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಓದಿ ತಂದೆ ತಾಯಿಗೆ ಹೆಸರು ಕೊಡಿಸಿ ದೇಶಕ್ಕೆ ಏನಾರ ಒಂದು ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತಾಯಿಗಳಿಗೆ ಇಷ್ಟೇ ನಾನು ಹೇಳೋದು, ಮಕ್ಕಳಿಗೆ ಆಟ ಮಾಡೋದನ್ನ ಫೋನ್ ಕೊಡಿಸ್ಬಿಡ್ತೀರಾ, ಅವ್ರಿಗೆ ಏನು ಮಾಡ್ತೀರ ನೀವು ನೋಡಲ್ಲ. ಆಮೇಲೆ ನನ್ನ ಮಗಳಿಗೆ ಮೋಸ ಆಯಿತು, ನನ್ನ ಮಗಳಿಗೆ ಮೋಸ ಆಯಿತು, ಅನ್ಯಾಯ ಆಯಿತು ಅಂತ ಬಂದು ಹೇಳ್ತಿರೋದು. ಅನ್ಯಾಯ ಮಾಡೋದು ಮೊದಲನೇ ಕಾರಣ ವಿಷಯಗಳು ನೀವು ಮೊಬೈಲ್ ಕೊಟ್ಟಿದ್ರೆ ನೋಡೋದು, ಅದನ್ನು ಕೊಡಬೇಡ್ರಿ. ಕೊಟ್ಟಾಗ ಗಮನ ಕೊಡ್ರಿ, ಅವ್ರು ಏನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇಲ್ಲ ಅಂತ. ಮೊಬೈಲ್ ಸದ್ದನ್ನ ನಾವು ತಡೆಯೋಕ್ಕೆ ಏನಾಗಲ್ಲ, ಯಾಕಂದ್ರೆ ಮೊಬೈಲಲ್ಲಿ ಅದು ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಬಟ್ ಏನಪ್ಪ ಅಂದರೆ ಒಳ್ಳೆ ಥರ ಪ್ರಯೋಗ ಮಾಡ್ಕೊಂಡ್ರೆ ಪರವಾಗಿಲ್ಲ. ಇವರು ಒಳ್ಳೆ ಥರ ಮಾಡ್ತಾಯಿಲ್ಲ. ಈ ಆ್ಯಪ್ ಅನೇಕ ಆ್ಯಪ್ಗಳನ್ನ ಬಿಟ್ಟಾಗಿದ್ದು, ಅದು ಕಾರ್ಟೂನ್ ಫೈಟ್ ಅಂತ, ಅದು ಕಾರ್ಟೂನ್ ಬೊಂಬೆಗಳು, ಅದನ್ನು ರೊಮ್ಯಾನ್ಸ್ ಅಂತ, ಈಗ ಅದೇನು ಆ್ಯಪ್ ಅಂತೆ. ಇದೆಲ್ಲ ಮಾಡಿದಾಗ ಗೊತ್ತಿಲ್ಲದಿರೋದು ಗೊತ್ತಾಗುತ್ತೆ. ಈ ಥರನೂ ಇದೆಯಾ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಅದರಿಂದ ಏನಾಗುತ್ತೆ, ಮುಖ ಪರಿಚಯ ಇಲ್ದಿರೋ ವ್ಯಕ್ತಿಗಳು ಬೇರೆ ಬೇರೆ ದೇಶದಿಂದ ಬಂದು ಇಲ್ಲಿರೋರೆಲ್ಲ ಕನೆಕ್ಟಿವಿಟಿ ಆಗ್ತಾರೆ. ಸರಿ, ಯಾವ ವಿದ್ಯಾರ್ಥಿ ಕೊಟ್ಟರು ತಪ್ಪೇನೆ. ನಾನು ಹೇಳೋದು ಏನಪ್ಪ ಅಂದರೆ, ತಂದೆ ತಾಯಿ ಮೊಬೈಲ್ ಕೊಡೋದು ತಪ್ಪಂತಲ್ಲ, ಸರ್ಕಾರ ಇಂಥ ಆ್ಯಪ್ಗಳನ್ನ ಬ್ಯಾನ್ ಮಾಡಬೇಕು. ಬ್ಯಾನ್ ಮಾಡಬೇಕು. ನಿಮ್ಮ ಮಕ್ಕಳು ಬಂದ್ಬಿಟ್ಟು ಸ್ಕೂಲಲ್ಲಿ ನಿಮ್ಗೆ ಪೋಷನ್ಸ್ ಎಲ್ಲ ಆಲ್ಮೋಸ್ಟ್ ಮೊಬೈಲ್ ಕಳಿಸ್ಕೊಡ್ತಾರಲ್ವ, ಟೈಮಿಂಗ್ ಇರುತ್ತಲ್ವ, ಜೊತೆ ಕುಂತ್ಕೊಳ್ಳಿ, ನೀವು ಸ್ಪೆಂಡ್ ಮಾಡಿ ಟೈಮ್ನ. ನೀವು ಕೊಟ್ಬಿಟ್ಟು ನೀವು ಧಾರಾವಾಹಿ ಅಲ್ಲಿ ನೋಡೋ ಬದಲು ನಿಮ್ಮ ಜೊತೆ ಕುತ್ಕೊಬೇಕು. ನೋಡಿ ನಿಮ್ಮ ಮಗ ಏನು ಮಾಡ್ತಾ ಇದ್ದಾನೆ, ಏನು ಕೆಲಸ ನೋಡ್ತಾ ಇದ್ದಾರೆ ಅಂತ. ಅವ್ರಿಗೊಂದು ಭಯ ಇರುತ್ತಲ್ವ, ಜೊತೆ ನಮ್ಮ ತಂದೆ ತಾಯಿ ಇದ್ದಾರೆ,
ನಾವು ಬೇರೆ ನಮ್ಗೆ ಏನು ಇದೆಯೋ ಸ್ಕೂಲ್ ಬಗ್ಗೆ ಅಲ್ಲ ಕಾಲೇಜ್ ಬಗ್ಗೆ ಅದಷ್ಟು ಮಾತ್ರ ನೋಡೋಣ ಅಂತ ಒಂದು ಭಯ ಇರುತ್ತೆ. ನಾವೇನು ಮಾಡ್ತೀವಿ, ಕೊಟ್ಬಿಟ್ಟು ನಮ್ಮ ಕೆಲಸ ಮಾಡ್ಕೊಂಡು ಎಲ್ಲೋ ಇರ್ತೀವಿ. ಅವನು ಪೋಷನ್ಸ್ ಏನು ನೋಡ್ತಾನೋ, ಬೇರೆ ಏನು ನೋಡ್ತಾನೋ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ತಂದೆ ತಾಯಿಗಳು ದಯವಿಟ್ಟು ಮನೆಯಲ್ಲಿ ನೀವು ಮೊಬೈಲ್ಗಳು ಕೊಡ್ಬೇಕಾದ್ರೆ ಜೊತೆ ಇರ್ರಿ, ನೋಡಿ, ಅವ್ರಿಗೂ ಒಂದು ಭಯ ಅನ್ನೋದಿರಲಿ, ಶಿಸ್ತು ಅಂತ ಕಳಿಸಿ ಮೊದಲು ಅಂತ ನಾನು ಹೇಳೋದು. ನಾನು ಶಿಕ್ಷಕರಿಗೆ ಏನು ಹೇಳೋದು ಅಂತಂದರೆ, ನೀವುಗಳು ಮೊಬೈಲಲ್ಲಿ ನೀವು ಪೋಷನ್ಸ್ ಏನೋ ಕಳಿಸಿದಾಗ ಅದನ್ನು ಅವ್ರ ತಂದೆ ತಾಯಿಗೂ ಒಂದು ಇನ್ವಿಟೇಷನ್ ಕೊಡಿ, ಕಳಿಸಿದ್ದೀವಿ ಅಂತ. ಪ್ಲಸ್ ನಿಮ್ಮ ಕಣ್ಣಲ್ಲಿ ಮೊಬೈಲ್ಗಳು ಸುಮಾರು ಜನ ಸ್ಕೂಲ್ಗಳಿಗೆ ಮೊಬೈಲ್ಗಳು ತೊಗೊಂಡು ಹೋಗ್ತಾ ಇದ್ದಾರೆ. ಅಂಥದ್ದು ಯಾರೋ ನಿಮ್ಮ ಕಣ್ಣಿಗೆ ಕಂಡು ಬಂದರೆ ಆ ಮೊಬೈಲ್ನ ಈಸ್ಕೊಂಡು ಅವ್ರ ತಂದೆ ತಾಯಿನ ಕರೆದು ಹೇಳಿ, ತಿಳುವಳಿಕೆ, ಈ ಥರ ಇಂಥ ವಯಸ್ಸಲ್ಲಿ ಮೊಬೈಲ್ಗಳು ಕೊಡೋಕೆ ಹೋಗಬೇಡಿ ಅಂತ ಹೇಳಿ. ಒಂದು ಫಂಕ್ಷನ್ ಮಾಡಿದಾಗ ನೀವುಗಳೇ ಮೊಬೈಲ್ ಕೊಡ್ತೀರಾ, ಫೋಟೋ ಹಿಡೀರಿ, ಇನ್ನೊಂದು ಹಿಡೀರಿ ಅಂತ. ಬೇಡ, ಅದನ್ನು ಆ ತಪ್ಪನ್ನು ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಗುರು ಶಿಷ್ಯರನ್ನ ತಿದ್ದಬೇಕು. ಯಾಕಂದರೆ ಶಿಷ್ಯರು ಬರೋದು ಗುರುಗಳ ಹತ್ರ, ತಂದೆ ತಾಯಿನಕ್ಕಿಂತ ಮುಖ್ಯ ಬರೋದು ಗುರುಗಳು. ನೀವುಗಳೇ ಅವ್ರನ್ನ ತಿದ್ದಬೇಕು. ನೀವುಗಳೇ ಅವ್ರನ್ನ ತಿದ್ದಿಲ್ಲ ಅಂತಂದರೆ ಇನ್ಯಾರು ತಿದ್ತಾರೆ? ಸ್ಕೂಲಲ್ಲಿ ಎಷ್ಟು ಜನ ಮೊಬೈಲ್ಗಳು ತೊಗೊಂಡು ಹೋಗ್ತಾರೆ, ಅದು ನೋಡ್ತಾರೆ, ನೋಡಿದ್ರು ಸುಮ್ಮನೆ ಆಗ್ತಾರೆ. ಸುಮ್ಮನೆ ಆಗಬೇಡಿ, ಕರೀರಿ ನಿಮ್ಮ ಪೇರೆಂಟ್ಸ್ನ, ಕರೆದುಬಿಟ್ಟು ಮೊಬೈಲ್ನ ಇಟ್ಕೊಳ್ಳಿ. ಅವ್ರ ತಂದೆ ತಾಯಿ ಬಂದಾಗ ಕೇಳಿ ಹೇಳ್ಬಿಟ್ಟು ಹೇಳಿ ಮೊಬೈಲ್ ತರಂಗಿಲ್ಲ ಅಂತ. ಅದನ್ನು ಫಸ್ಟ್ ಆಫ್ ಆಲ್ ಸ್ಕೂಲಲ್ಲಿ ಮೊಬೈಲ್ ತೊಗೊಂಡೋಗೋದೇ ಬ್ಯಾನ್ ಮಾಡಿಸಿ. ನೀವೇನೋ ಅವ್ರಿಗೆ ಪೋಷನ್ಸ್ ಕಳಿಸ್ಕೊಡ್ತೀರಾ, ತಂದೆ ತಾಯಿಗೆ ಫೋನ್ ಮಾಡಿ ಹೇಳಿ, ಎಲ್ಲಿ ನಿಮ್ಮದು ಹೆಂಗೆ ಪೇರೆಂಟ್ಸ್ ನಂಬರ್ ಇರುತ್ತಲ್ವ, ಅವ್ರಿಗೊಂದು ಮಾತು ಹೇಳಿ, ಈ ಥರ ಪೋಷನ್ಸ್ ಕಳಿಸ್ತಿದ್ರೆ ಆ ಪೋಷನ್ಸ್ ಮಾತ್ರ ಗಮನ ಕೊಡಿಸಿ ಅಂತ ಹೇಳೋದು. ಸ್ಕೂಲ್ಗಳಲ್ಲಿ ಮಕ್ಕಳುಗಳನ್ನ ಫೋನ್ ತರೋದನ್ನೆಲ್ಲ ನೀವು ನಿಲ್ಲಿಸಿ ಅಂತ ನಾನು ಹೇಳ್ತೀನಿ. ಎಲ್ಲರೂ